ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವಶರಣ. ಬನ್ನಿ, ಇವಾಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಜ್ಜಾಳ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದರೆ ಮಹಿಳೆಯರಾಗಿ ಕೆಲಸ ಕಾರ್ಯ ಮಾಡಿಸೋ ಸಣ್ಣದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ಬಸಮ್ಮ. ಹೇಳೇನೆ ಸರ್. ಬಸಮ್ಮ. ಸರ್ ನಿಮ್ಮ ಹೆಸರು? ಭೀಮರಾಯರ. ಮೇಡಮ್ ಯಾವ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಿದ್ದೀರಾ? ಸದಸ್ಯರು ವಜ್ಜಾಳ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಿದ್ರೆ. ಸರ್ ಮೇಡಮ್ ಗೆದ್ದಾಗ ಟೋಟಲ್ ಬಂದಂಥ ಮತಗಳು ಸರ್? ಟೋಟಲ್ ಒಂದು 360 ಮತಗಳು. 360. ಸರ್ ಅದ್ರಾಗ ಲೀಡಿಂಗು ನಿಮ್ಮ ಅಪೋಸಿಟ್ಗಿಂತ ಹೆಚ್ಚು ತೊಗೊಂಡು ಗೆದ್ದಿದ್ದೀರಾ? 120 ಓಟು. 120 ಓಟಿಂದ ಗೆದ್ದು ಸದಸ್ಯರಾಗಿ ಅಧ್ಯಕ್ಷರು ಕೂಡ ಆಗಿದ್ದೀರಾ ಸರ್. ಇದು 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದೀರಾ ಸರ್. ಇದಕ್ಕೆ ಮುಂಚೆ ಉಪಾಧ್ಯಕ್ಷರು ಕೂಡ ಇದ್ದಿದ್ದೀರಾ ಸರ್. ರಾಜಕೀಯ ಜೀವನ ಹೆಂಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಒಳ್ಳೇದು ಅನ್ನಿಸ್ತದೆ, ಚೆನ್ನಾಗಿ ಅನ್ನಿಸ್ತದೆ. ಅಂದರೆ ಜನರ ಸೇವೆ ಮಾಡೋಕ್ಕಂತ ರಾಜಕೀಯ ಬಂದರೆ ಚೆನ್ನಾಗಿ ಕೂಡ ಅನ್ನಿಸ್ತಾ ಇದೆನಾ ಸರ್? ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್? ಈಗ ನಾವು ಮೆಂಬರ್ ಆಗಿ 10 ವರ್ಷ. ಮೊದಲು ಹಂಗೆ ಓಡಾಡಿವಿ. ಹಾಂ ಸರ್. ಈಗ ನಾವು 10 ವರ್ಷದಿಂದ ಆಲ್ರೆಡಿ ಇನ್ನೊಂದು ವರ್ಷ 9 ವರ್ಷ ಆಯ್ತು ನಾವು ಆಲ್ರೆಡಿ. ಆ ಸಾರಿಂದ ನಾನು ಮೆಂಬರ್ ಇದ್ದೆ. ಹಾಂ ಸರ್. ಈ ಸದ್ದು ಅವರು ನಾವು ಈಗ 9 ಹೋಗಿ 10ನೇ ವರ್ಷ ಕಾಲಕ್ಕೆ ಒಂದು 10 ವರ್ಷದ ಅನುಭವ ಇದೆ ಸರ್. ಸರ್ ಯಾವ ಪಕ್ಷ ಫಾಲೋವರ್ ಸರ್ ನೀವು? ನಾವು ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀರಾ ಸರ್. ಇವಾಗ ಗೆದ್ದು 3.5-4 ವರ್ಷ ಕಾಲಾವಧಿ ಕಳೆದಿದ್ದೀರಾ. ಅಧ್ಯಕ್ಷರು ಕೂಡ ಆಗಿ ಕಾಲಾವಧಿ ಕಳೆದಿದ್ದೀರಾ ಸರ್. ಸರ್ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ವಾರ್ಡಿಗೆ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡ್ತಿದ್ದೀರಾ ಸರ್? ಆಶ್ರಯ ಮನೆ ಮಾಡಿದ್ವಿ. ಹಾಂ ಸರ್. ಇದು ನಲ್ಲಿ ನೀರು ಸರಬರಾಜು. ಹಾಂ ಸರ್. ಅಂದ್ರೆ ಟೋಟಲ್ ಊರಿಗೆ ಕುಡಿಯಕ್ಕೆ ನೀರಿನ ಕೆಲಸ ಮಾಡೀವಿ. ಹಾಂ ಸರ್. ಇಲ್ಲಿ ನಮ್ಮ CC ರಸ್ತೆ ಮಾಡೀವಿ. ಹಾಂ ಸರ್. ಇಲ್ಲಿ ಒಂದೇ ಟಿ ಸಿ ಇತ್ತು, ಇನ್ನೂ ಒಂದು ಟಿ ಸಿ ಇಲ್ಲಿ ಈ ಒಂದು ಕಡೆಗೆ ಈ ಓಣಿಗೊಂದು. ಹಾಂ ಸರ್. ಹೊಸ ಏರಿಯಾ, ಹೊಸ ಬೆಳವಣಿಗೆ. ಇದು ಲೈಟಿನ ವ್ಯವಸ್ಥೆ ಮಾಡೀವಿ. ಹಾಂ ಸರ್. ನೀರಿನ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಮಾಡಿ ಈ ಥರ ಕೆಲಸ ಕಾರ್ಯ ಮಾಡಿಸಿದ್ರೆ ಸರ್. ಇವಾಗ ಶೌಚಾಲಯ ಕೂಡ ಬಂದಿದ್ದು ಹಾಕ್ಸಿದ್ರಾ? ಶೌಚಾಲಯನ ಹಾಕಿ ಇವಾಗ ಉದ್ಯೋಗ ಬಿಲ್ಡಿಂಗ್ ಹಾಕಿ ವೈಯಕ್ತಿಕವಾಗಿ ಕಡೆಕ ಸಾಮಾನ್ಯ ಜನರಿಗೆ ಹಾಕ್ಸಿದ್ರೆ. ಸರಿ ಸರ್. ಸರ್ ನಿಮ್ಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್. ಸರ್ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇನ್ನು ಏನು ಎಷ್ಟಾದ ಆದಷ್ಟು ಪ್ರಯತ್ನ ಮನೆಗಿನೇನು ಆಶ್ರಯ ಮನೇನು ಎಲ್ಲ ಸರ್ವ ಇಡೀ ನಮ್ಮ ಗ್ರಾಮ ಪಂಚಾಯತ್ ಅಂದ್ರೆ ನಾವು ಅಧ್ಯಕ್ಷ ಇದ್ದಾಗ ಹಾಂ ಸರ್ ಎಲ್ಲ ಹಳ್ಳಿಗೂ ಸಮ ಆಗಿ ಡಿವೈಡ್ ಮಾಡಿ ಎಲ್ಲರಿಗೂ ಹಂಚ್ಕೊಟ್ಟಿವಿ. ಯಾರಿಗೆ ಯಾವ ಹಳ್ಳಿಗೂ ನಾವು ಭೇದಿಲ್ಲ ಅಂತ ಕೆಲಸ ಮಾಡಿವಿ. ಇನ್ನು ಮುಂದೆ ಏನು ಸ್ವಲ್ಪ ದಿನ ಆದ ಇದ್ದಷ್ಟು ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು. ಸರಿ ಸರ್. ಅಂದರೆ ಉಳಿದ ಕಾಲದಲ್ಲಿ ಯಾವ ಥರ ಕೆಲಸ ಕಾರ್ಯ ಬರ್ತದೆ ನೋಡ್ಕೊಂಡು ಚೆನ್ನಾಗಿ ಮಾಡ್ಬೇಕಂತ ಆಸೆ ಕೂಡ ಇದೆ ನಿಮಗೆ. ಸರಿ ಸರ್. ಸರ್ ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇದ್ದಾರೆ ಸರ್. ಸರ್ ಅವ್ರು ಕೂಡ ಸಂಪರ್ಕ ಇದೆ ಸರ್ ತಮ್ಮ? ನಮ್ಮ ಒಳ್ಳೆ ಅಭಿಪ್ರಾಯದಿಂದ ಎಲ್ಲರೂ ಯಾರ ಮೆಂಬರ್ನೇ ಕೇಳಿದ್ರೂ ನಾವು ಒಳ್ಳೆಯವ್ರಂತ ಅನ್ಸಿದ್ವಿ ಹೊರತಾಗಿ ಒಬ್ಬರು 18 ಜನ ಮೆಂಬರ್ದಲ್ಲಿ ಯಾರ ಕಡೆನೂ ನಾವು ಕೆಟ್ಟ ವಿಚಾರದಾಗ ಅನ್ಸಂಗಿಲ್ಲ. ಎಲ್ಲರೂ ಒಗ್ಗಟ್ಟಿಂದ ನಮ್ಮ ಒಂದಕ್ಕೆ ಮೇಲೆ ಕೆಲಸ ಮಾಡ್ಕೊಂಡು ಯಾವುದು ಪಕ್ಷ ಭೇದ ಯಾವುದೇ ಇಲ್ಲ. ಯಾವ ಪಕ್ಷ ಭೇದ ಎಲ್ಲ ಈಗ ಕೇಳಾರ ಎಲ್ಲ ಪಾರ್ಟಿಯರ್ ನಾವು ಇದ್ದಾಗ ಎಲ್ಲ ಪಾರ್ಟಿಯರ್ ಒಂದೇ ಅಂತೇಳಿ ಮಾಡ್ಕೊಂಡು. ಸರಿ ಸರ್. ಸರ್ ಇವಾಗ ನಿಮ್ಮ ಮನೆತನದಲ್ಲಿ ರಾಜಕೀಯಕ್ಕೆ ಮೇಡಮ್ ಮೊದಲು ಬಾರಿ ಬಂದರೆ ಯಾರಾದ್ರೂ ಬಂದಿದ್ದಾರಾ ಸರ್? ಇಲ್ಲ, ನೀವು ಮೊದಲು. ಆನಂತರ ಇವಾಗ ಮೇಡಮ್ ಬಂದಿದ್ದಾರಾ ಸರ್? ಸರ್ ಇವಾಗ ಮೇಡಮ್ ಇನ್ನು ಮುಂದೆ ಬೆಳಿತೇನೆ ಅಂದ್ರೆ ಬೆಳೆಸೋಕೆ ರೆಡಿ ಇದ್ದಾರಾ ಸರ್ ರಾಜಕೀಯದಲ್ಲಿ? ಸರಿ ಮೇಡಮ್, ನೀವು ರೆಡಿ ಇದ್ದೀರಾ ಬೆಳೆಯೋಕ್ಕೆ? ಸರ್ ಇವಾಗ ನಿಮಗೆ ರಾಜಕೀಯಕ್ಕೆ ಬರೋ ಸಪೋರ್ಟ್ ಗುರುಗಳು ಅಂತ ಹೇಳಿ ಯಾರಾದ್ರೂ ಇದ್ದಾರಾ ಸರ್? ಸಪೋರ್ಟ್ ಗುರುಗಳು ಅಂದ್ರೆ ಸದ್ಯ ಇರ್ತಕ್ಕಂಥ MLA ಅವರು ವೆಂಕಟಪ್ಪ ನಾಯಕ್ ಅವರೇ ನಿಮ್ಮ ಸಪೋರ್ಟರ್ ಗುರುಗಳಂತ ಹೇಳಕ್ಕೆ ಇಷ್ಟಪಡ್ತಾರೆ ಕಾರಣ. ಸರಿ ಸರ್. ಸರ್ ಇವಾಗ ನೀವು ಗೆದ್ದಲಕ್ಕ ನಿಮ್ಮ ಊರಿನ ಜನರ ಕಾರಣ ಸರ್ ಓಟ್ ಹಾಕಿ ಕೃತಜ್ಞತೆ ತೋರಿಸ್ಯಾರ ಸರ್. ಸರ್ ನಿಮ್ಮ ಜನರಿಗೆ ಏನು ಹೇಳ್ತೀರಾ ಸರ್? ನಮ್ಮ ಜನರಿಗೆ ನಮ್ಗೆ ಹೆಂಗೆ ಅವ್ರು ಹೆಲ್ಪ್ ಮಾಡಿ ನಮ್ಗೆ ಆರಿಸ್ತಂದಾರ ಅದ್ರ ಪ್ರಕಾರ ಒಳ್ಳೆ ಕೆಲಸ ಮಾಡಿ ನಾವು ಹೆಚ್ಚಿನ ಪ್ರಯತ್ನ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ಬರೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮಲ್ಲಿ SC ಜನ ನೋಡಿ ಜೋಪಡಿದ್ದಾರೆ ನೋಡಿ ಕಂಡು ಎಲ್ಲರಿಗೆ ಮನೆಗಿನಿ ಅಂತೆಲ್ಲ ಎಲ್ಲ ಹೆಚ್ಚ ಕಡಿಮೆ ಮಾಡಿ ನಾವು ಸರ್. ಅಂದ್ರೆ ನಿಮ್ಗೆ ಇಲ್ಲಿ ನಮ್ಮಲ್ಲಿ ನೀರು ಇದ್ದಿದ್ದಿಲ್ಲ. 2 ವರ್ಷದಿಂದ ಟ್ಯಾಂಕರ್ ಮೂಲಕ ನೀರಿನ ಇದಿತ್ತು. ಪ್ರಯತ್ನ ಮಾಡಿ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಅಲ್ಲಿಂದ ನೀರು ಲಿಫ್ಟ್ ಇಲ್ಲಿಗೆ ತಂದು ನಮ್ಮ ಊರಿಗೆ ಕೂಡ ವ್ಯವಸ್ಥೆ ಮಾಡಿ. ಸರಿ ಸರ್. ಸರ್ ಇವಾಗ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡ್ತಿದ್ದಾರೆ ಸರ್. ಏನು ಅನ್ನಿಸ್ತಾ ಇದೆ ಸರ್? ಒಳ್ಳೇದು ಅನ್ನಿಸ್ತದೆ. ಎಲ್ಲ ಅಂದ್ರೆ ಮತ್ತೆ ಪ್ರಚಾರ ಮಾಡ್ತೀರಿ, ಮತ್ತೊಬ್ರಿಗೊಬ್ರು ಗೊತ್ತಾಗ್ಲಿ ಅಂತ ಒಳ್ಳೆ ಅಭಿಪ್ರಾಯ ಅನ್ನಿಸ್ತು ನಮ್ಗೆ. ಚೆನ್ನಾಗಿ ಅನ್ನಿಸ್ತಾ. ಸರಿ ಸರ್. ಹಿಂಗೆ ನಿಮ್ಮ ಕೆಲಸ ಕಾರ್ಯ ಮುಂದೆ ಧನ್ಯವಾದಗಳು ಸರ್.